ನಮಸ್ಕಾರ. ಸೃಷ್ಟಿ ಟೈಮ್ಸ್ಗೆ ಸ್ವಾಗತ. ಬಂಧುಗಳೇ, ಈ ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ಬಾರುಗಳದ್ದೇ ಕಾರ್ಬಾರು. ಎಷ್ಟೇ ಬಗೆದ್ರು ಕೂಡ ಈ ಬಾರ್ಗಳ ದಂಧೆಯನ್ನ ನಿಲ್ಲಿಸೋದಕ್ಕೆ ಮಾತ್ರ ಸಾಧ್ಯನೇ ಆಗ್ತಿಲ್ಲ. ಇಲ್ಲೊಂದು ಬಾರ್ ಇದೆ ನೋಡಿ. 24 ಗಂಟೆ ಬಾಟಲ್ ಸಿಗುವ ಬಾರ್ ಅಂದ್ರೆ ಹೆಣ್ಣೂರು ಸಮೀಪ ಇರುವ ದೊಡ್ಡಗುಪ್ಪಿಯಲ್ಲಿರುವ ಅಭಿಲಾಷ್ ರೆಸಿಡೆನ್ಸಿ ಬಾರ್. ಇಲ್ಲಿ ಯಾವಾಗ ಬೇಕಾದ್ರೂ ಕೂಡ ಬಾಟಲ್ ಲಭ್ಯ ಇರುತ್ತೆ. ಇನ್ನೊಂದು ಕಾಡ ಅಗ್ರಹಾರ ಸಾಯಿಬಾಬಾ ಟೆಂಪಲ್ ಸಮೀಪ ಇರುವ ಪ್ರಕಾಶ್ ರೆಸಿಡೆನ್ಸಿ ಬಾರ್. ಇಲ್ಲಿ ಬೆಳ್ಳಂಬೆಳಗ್ಗೆ ವಾಕ್ ಮಾಡುವವರು ಸಮೇತ ಒಂದೊಂದು ಬಾಟಲಿಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಇಂತಹ ಬಾರ್ಗಳನ್ನ ಪ್ರಶ್ನೆ ಮಾಡುವವರು ಯಾರು ಕೂಡ ಇಲ್ವಾ? ಸರ್ಕಾರದಲ್ಲಿರುವ ಸಚಿವರು ಏನ್ ಮಾಡ್ತಿದ್ದಾರೆ? ಇವರಿಂದ ಏನೂ ಮಾಡಲು ಸಾಧ್ಯ ಆಗ್ತಿಲ್ಲ. ಸರ್ಕಾರದಲ್ಲಿ ಅಬಕಾರಿ ಸಚಿವರುಗಳೇ ಇಲ್ಲ. ಇಂತಹ ಸಮಯದಲ್ಲಿ ಬಾರ್ಗಳಿಗೆ ಲಗಾಮಿಲ್ಲದ ಕುದುರೆಯಂತಾಗಿದೆ. ಇವರಿಗೆ ಹೇಳುವವರು ಕೇಳುವವರು ಯಾರು ಕೂಡ ಇಲ್ಲದಂತಾಗಿದೆ. ಇಂತಹ ಸಮಯದಲ್ಲಿ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾರೆ? ಬಾಟಲ್ಗಳ ಬೆಲೆ ಬೆಳಗಿನ ಸಮಯದಲ್ಲಿ ಒಂದಿರುತ್ತೆ, ಮಧ್ಯಾಹ್ನದ ಬೆಲೆ ಒಂದಿರುತ್ತೆ, ರಾತ್ರಿಯೇ ಬೇರೆ ಬೆಲೆ ಇರುತ್ತೆ. ಈ ರೀತಿ ಬಾರ್ಗಳು ಬೇಕಾಬಿಟ್ಟಿ ದಂಧೆ ಮಾಡ್ತಿದೆ. ಏನ್ರಿ ಇದು ಬೆಳ್ಬೆಳಿಗ್ಗೆ ಬಾರ್ನವರಿಗೆ ಅಂತ ಪ್ರಶ್ನೆ ಮಾಡಿದ್ರೆ ಸಾಕು, ಮುಖ ಮುಚ್ಕೊಂಡು ಹೇಗೋಡ್ತಾರೆ ನೋಡಿ. ಇನ್ನು ಈ ಅಕ್ರಮ ಬಾರ್ ದಂಧೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಊರಿಂದ ಬಂದವರೇ ಇವತ್ತು? ಅಲ್ಲ, ಡೈಲಿ ಇದು ಓಪನ್ ಇರುತ್ತೆ ಅಲ್ವಾ? ಮತ್ತೆ ಇವತ್ತು ಮಾತ್ರ ಹೆಂಗ್ ಓಪನ್ ಮಾಡಿದ್ದಾರೆ? ಸುಳ್ಳು ಹೇಳ್ಬೇಡಿ, ಅವ್ರಿಗೆ ಗೊತ್ತಿದೆ. ಅಲ್ಲ, ನಮ್ಮ ಹತ್ರ ಸ್ಟಿಂಗ್ ಮಾಡಿದೀವಿ, ನಮ್ಮ ಹತ್ರ ಇದೆ, ನಮ್ಮ ಹತ್ರ ಮಾಹಿತಿ ಇದೆ ನೋಡಿ. ಲೇಡೀಸ್ ಆಗಿತ್ಕೊಂಡು ಎಷ್ಟು ಪ್ಯಾಕೆಟ್ ಇಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಇದೆಲ್ಲ ಏನಿದು? ಬೆಳಗ್ಗೆನೆ ಟೈಮ್ ಎಷ್ಟು? 7 ಗಂಟೆ ಟೈಮು. ಇಷ್ಟು ಬೆಳಿಗ್ಗೆ ನಿಮಗೆ ರೂಲ್ಸ್ ಇರೋದು ಎಷ್ಟೊತ್ತಿಗೆ ಓಪನ್ ಮಾಡಬೇಕು ಅಂತ? ಏನ್ ಸರ್ ರೂಲ್ಸ್ ಇರೋದು ಎಷ್ಟೊತ್ತಿಗೆ? ಡೈಲಿ ಮಾರ್ದಿರಾ ನೀವು? ಇವತ್ತೊಂದಿನ ಇದ್ದೆ ಇಲ್ಲಿ ಇದು ಮಾಡ್ತೀರಾ? ಯಾವಾಗ 24/7 ನೀವು ಓಪನ್ ಇಟ್ಟಿರ್ತೀರಾ? ಕೆಳಗಡೆ ನೀವು ಬಾಗ್ಲು ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿ ಈ ಥರ ನೀವು ಕೆಳಗಡೆ ದಾರಿ ಇಟ್ಕೊಂಡು ಪಕ್ಕದಿಂದ ಬಾರ್ ಕೆಳಗಡೆ ಬಾರ್ ಇದೆ, ಅದನ್ನ ಬಿಟ್ಟು ಕೆಳಗಡೆ ಒಂದು ಕಳ್ಳದಾರಿ ಮಾಡ್ಕೊಂಡು ಅಲ್ಲಿಂದ ಇಲ್ಲಿ ಬರಕ್ಕೆ ಎಂಟ್ರಿ ಮಾಡಿದ್ದಾರೆ. ಆಚೆ ಕಡೆ ಎಷ್ಟು ಜನ ಇದ್ದಾರೆ? ನೀವು ಡೈಲಿ ಓಪನ್ ಮಾಡ್ತೀರಾ? ಆಚೆ ಕಡೆ ಅಷ್ಟು ಜನ ಬಂದು ನಿಂತಿರ್ತಾರಾ? ಏನು ಮುಖ ನೋಡ್ತೀರಾ ಸರ್? ಹೇಳಿ, ಎಷ್ಟೊತ್ತಿಗೆ ಟೈಮ್ ಇರೋದು? ಟೈಮ್ ಎಷ್ಟೊತ್ತಿಗೆ ಸರ್ ಓಪನ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಕೊಟ್ಟಿರೋದು? ಇವತ್ತೊಂದಿನ ಮಾಡಂಗಿದ್ರೆ ಆಚೆ ಕಡೆ ನೋಡಿ, ಬನ್ನಿ ಇಲ್ಲಿ ಆಚೆ ಕಡೆ ನೋಡಿ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಈಗೆಲ್ಲ ನೋಡಿ, ಈಗೆಲ್ಲ ಕೆಳಗೆ ಹೋಗ್ತಿದ್ದಾರೆ. ಏನ್ ಡೈಲಿ ಓಪನ್ ಇರಲ್ವಾ? ಇವತ್ತೊಂದೇ ದಿನ ಓಪನ್ ಇರುತ್ತಾ? ಅಲ್ಲಿ ಕೆಳಗಡೆ ಅಲ್ವಾ ಬಾರ್ ಅಂತ ನಡೆಸ್ಬೇಕಂತ ಅಲ್ಲಲ್ವಾ ಇರೋದು? ಮತ್ತೆ ಇಲ್ಲಿ ಯಾಕೆ ಈ ತರ ಒಳಗಡೆ? ಅಲ್ಲಿ ನೋಡಿ ಎಷ್ಟು ರೂಮ್ ಒಳಗಡೆ ಹೋಗ್ಬೇಕು ನಾವು. ಇದು ಕಳ್ತನದಿಂದ ಮಾಡ್ತಿರೋದಾ ಅಲ್ವಾ ಇದು? ಆಗ್ಲಿ ಸರ್, ಇವತ್ತೊಂದೇ ದಿನ ಆಗಿರ್ಲಿ. ನೀವು ಸರ್ಕಾರದಿಂದ ಏನ್ ಸಮಯ ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಮಾಡ್ತಾ ಇದ್ರೆ ಇವತ್ತೊಂದಿನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ನೀವು ಇಷ್ಟು ಬೆಳಗ್ಗೆ, ಇವಾಗ ಟೈಮ್ ಎಷ್ಟು? ಇಷ್ಟು ಟೈಮ್ ಬೆಳಗ್ಗೆ ನೀವು ಓಪನ್ ಮಾಡಿದಿರಲ್ಲ, ಇವತ್ತೊಂದೇ ದಿನ ಮಾಡ್ತಾ ಇದ್ದೀರಾ? ಸುಳ್ಳು ಹೇಳ್ಬೇಡಿ. ನಮ್ಮ ಹತ್ರ ಪ್ರೂಫ್ ಇದೆ. ತಪ್ಪಲ್ವಾ ಸರ್? ಒಂದಿನ ಮಾಡಿದ್ರು ತಪ್ಪಲ್ವಾ? ತಪ್ಪಲ್ವಾ? ನೀವು ಮಾಡ್ತಿರೋದು ತಪ್ಪಲ್ವಾ? ಈ ತರ ನೀವು ಎಷ್ಟಪ್ಪ ನಿನ್ಗೆ ಏಜು? ನೋಡಿ ಎಷ್ಟು ಸುಳ್ಳು ಹೇಳ್ತಾನೆ. 30 ವರ್ಷ ಈ ತರ ಕಾಣಿಸ್ತಾನ? ಚಿಕ್ಕ ಹುಡುಗ್ರನ್ನೆಲ್ಲ ನೀವು ಪಾಪ ಅವ್ರಿಗೆ ಮದ್ವೆ ಆಗಿದೆಯೋ ಇಲ್ವೋ ಅವ್ರಿಗೆ ನೀವು ಆಧಾರ್ ಕಾರ್ಡ್ ಕೊಡಿ ನೋಡೋಣ. ನಿಮ್ದು ಆಧಾರ್ ಕಾರ್ಡ್ ಕೊಡಿ. ನೀವು ಏಜ್ ನೋಡಲ್ಲ, ಏನಿಲ್ಲ. ಅಂಡರ್ ಏಜ್ಡ್ ಇರ್ಲಿ ಇಲ್ಲ ಯಾವುದೇ ವಯಸ್ಸಾಗಿರ್ಲಿ, ಯಾರೇ ಇರ್ಲಿ, ಒಳಗಡೆ ಲೇಡೀಸ್ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಆಯ್ತು, ನಿಮ್ಮ ಮಿಸ್ಸಸ್ಸೇ ಆಗಿರ್ಲಿ. ಈಗ ನೀವು ಅಂಡರ್ ಏಜ್ಡ್ ಆಗಿರ್ಲಿ, ಯಾರೇ ಆಗಿರ್ಲಿ, ಬೆಳಿಗ್ಗೆನೆ ನೀವು ಓಪನ್ ಇರುತ್ತೆ. ಮಾತಾಡಿ, ನೀವು ಯಾರ ಪರ, ನಮ್ಮ ಪರನೂ ಮಾತಾಡಬೇಡಿ, ಅವ್ರ ಪರನೂ ಮಾತಾಡಬೇಡಿ. ಬೆಳಗ್ಗೆ ಓಪನ್ ಮಾಡ್ತೀವಿ.
ಬೆಳಗ್ಗೆ ಓಪನ್ ಮಾಡ್ತಿದ್ರ ಬೆಳಗ್ಗೆ ಓಪನ್ ಮಾಡ್ತಿದ್ರ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸಿಕೆ? ಬೆಳಿಗ್ಗೆ ಓಪನ್ ಮಾಡಿದ್ರೆ ಬೆಳಗ್ಗೆನೆ ಕುಡಿತಾರೆ, ಹಾಳಾಗ್ತಾರೆ. ಸೊ ಗೌರ್ಮೆಂಟ್ ಇದರಿಂದಾನೇ ದುಡ್ಡು, ಅದ್ರಿಗೂ ಟೈಮಿಂಗ್ ಇದೆ, ಅದನ್ನ ಪಾಲನೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ಅಷ್ಟೇ. ಯಾಕಂದ್ರೆ ಸ್ಕೂಲ್ ವ್ಯಾನ್ಸ್ ಬೆಳಗ್ಗೆಯಿಂದ ಪೀಕ್ ಅವರ್ ಟೈಮ್ ಅಲ್ಲಿ ಸ್ಕೂಲ್ ವ್ಯಾನ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲಿ ಕುಡಿದು ಅಡ್ಡ ಹೋಗೋದು, ಸ್ಕೂಲ್ ವ್ಯಾನ್ಸ್ ಅವರು ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದಾರೆ. ಸೊ ಎಲ್ಲ ಅರ್ಥ ಮಾಡ್ಕೊಂಡು ಬಾರ್ಗಳವರು ಸ್ವಲ್ಪ ಯೋಚನೆ ಮಾಡ್ಬೇಕು. ಎಲ್ಲಾದ್ರು ಒಳ್ಳೇದಕ್ಕೆ ತಾನೇ ಬೆಳಿಗ್ಗೆ ಬೇಗ ತೆಗಿಬೇಡಿ ಅನ್ನೋದು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರೆಲ್ಲ ಬಾರ್ನ ನೋಡಿ ಕುಡ್ದು ಕೆಲ್ಸಕ್ಕೆ ಹೋಗ್ತೀರಾ, ಮನೆಯಲ್ಲಿ ಎಲ್ಲದಕ್ಕೂ ಪ್ರಾಬ್ಲಮ್, ಅಲ್ಲಿ ಕುಡಿಯೋದ್ರಿಂದಾನೇ ಪ್ರತಿಯೊಂದು ಪ್ರಾಬ್ಲಮ್ ಅಲ್ವಾ. ಸೊ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಟೈಮ್ ಸೆನ್ಸ್ ಅನ್ನೋದು ಮೈಂಟೈನ್ ಮಾಡಿ. ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಾವೇ ಪಾಲನೆ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಅರ್ಥ ಮಾಡ್ಕೊಳ್ಬೇಕು. ಕುಡಿಯೋದ್ರಿಂದ ಎಲ್ಲರೂ ಹಾಳಾಗ್ತಾರೆ, ಆದ್ರೆ ಯಾರು ಕುಡಿಯೋದು ಬಿಡಲ್ಲ. ಬಟ್ ಅದಕ್ಕೊಂದು ಟೈಮಿಂಗ್ ಇದೆಯಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ಬಾರ್ ಓನರು ಒಂದ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ದುಡ್ಡು ಅನ್ನೋದಕ್ಕ ಬೇರೆಯವ್ರ ಜೀವನ ಮೇಲೆ ನೀವು ಆಟ ಆಡೋದು ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಒಂದು 2 hours ಕಾಯ್ಬೇಕು ನೀವು, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಾರ್ ಓಪನ್ ಇರ್ತದೆ, ಅದಕ್ಕೊಂದು ಟೈಮಿಂಗ್ ಇರ್ತದೆ. ಪಾಲನೆ ಮಾಡಿ ಕೂಡ ನೀವು ಬೇಗ ತೆಗಿಯೋದ್ರಿಂದ ಅವ್ರು ಕುಡಿಯೋದು ಹೋಗೋದ್ರಿಂದ ಅವ್ರಿಗೂ 100 ಸಮಸ್ಯೆ ಆಗುತ್ತೆ. ಅರ್ಥ ಮಾಡ್ಕೊಬೇಕು, ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ರಿಕ್ವೆಸ್ಟ್ ಏನಂದ್ರೆ ಬೇಗ ಓಪನ್ ಮಾಡಬೇಡಿ, ಟೈಮ್ ಸೆನ್ಸ್ ಇರ್ಲಿ ಅಂತ ಒಂದು. ಇದರ ಮೇಲೆ ವೇಟ್ ಮಾಡಿ, ಹೋಗ್ತಾನೆ ನೋಡಿ ಹೋಗ್ತಾ ಇದ್ದಾನೆ. ಇದಾರೆ ಎಷ್ಟದು? 190. ಇದೇ ಮನೆ ಬೆಳಗ್ಗೆ ರೇಟಾ ಇದು? ಬೆಳಗ್ಗೆ 20 ರೂಪಾಯಿ ಜಾಸ್ತಿ ಆಗುತ್ತೆ. ಏನು ಕಡಿಮೆ ಮಾಡ್ಕೊ ಅಷ್ಟೇ. ದೇವ್ರು ಸಿಗ್ತಲ್ಲ, ನನಗೆ 10 ರೂಪಾಯಿ ಸಿಗ್ತದೆ ಅಷ್ಟೇ. ಹಾಂ, ಈ ರೈಟ್ ಜಾಸ್ತಿ ಆಗಿದೆ ಈಗ. ಅದರಿಂದ ಇದೊಂದೇ MH ಆಫ್ಟರ್ ಡಾರ್ಕ್ ಕೆಳಗೇನೆ ಇದ್ರು ಓಪನ್ ಮಾಡಿಕೊಡು. ಇವಾಗಿಲ್ಲ, ನೀನು ಲೇಟ್, ಒಂದು 10 ನಿಮಿಷ ಅಷ್ಟೇ ವೇಟ್ ಮಾಡಿ, ಓಪನ್ ಆಗ್ತದೆ. ಅದು ಬೇಕು ಸುಮ್ಮನೆ ಇದು ಸರಿ. ಸುಮ್ಮನೆ ಕಾಸ್ಟ್ ಸುಮ್ಮನೆ ದುಡ್ಡು ಎಷ್ಟು ಮಾಡ್ಕೊಂಡು ಅಲ್ಲ, ದುಡ್ಡು ಹೋದ್ರಲ್ಲಿ ಚೇಂಜ್ ಆಗುತ್ತಲ್ಲ. ಕರೆಕ್ಟ್. ನಿಮ್ದು ಯಾವ್ದು ಕುಡಿತಾರೆ ನೀವು? ಆಫ್ಟರ್ ಡಾರ್ಕ್. ಹೌದಾ? ಬಿಡಿ, ಒಂದು 10 ನಿಮಿಷ ಓಪನ್ ಮಾಡಿಸ್ತೀನಿ. ಮಾಡಿಸ್ತೀನಿ. ಡೈಲಿ ಎಷ್ಟು ಗಂಟೆಗೆ ಸಿಗುತ್ತೆ ಇದು? ಬೆಳಿಗ್ಗೆ ಬಂದರೆ 24 hours. 24 hours. ಹಬ್ಬ, ಹಾಂ, ಪರವಾಗಿಲ್ವೇ? ಸರಿ, ಆಯಿತು. ಹಾಂ, ಇಲ್ಲೇ ಇರ್ತೀನಿ ಕೆಳಗಡೆ. ಹಾಂ, ಸರಿನಾ? ಮತ್ತೆ ಓಪನ್ ಮಾಡಿ ಅಂತ ಹೇಳಿದ್ರಾ? ಅದೇ ಯಾರು ಅವರು? ಮತ್ತೆ ಅವ್ರು ಯಾರಂತ ಗೊತ್ತಾಗಿಲ್ಲ. ಇಲ್ಲ, ನಾವು ಪ್ಯಾಕೆಟ್ ಸ್ವಲ್ಪ ಬಂದಿದ್ರು, 3 ಬೈಕ್ ಎಕ್ಸೈಸ್ ಅವರು. ನೀವು ಯಾರು ಗೊತ್ತಿಲ್ಲ? ನಾವು ಮೀಡಿಯಾದವರು. ಹಾಂ, ತಪ್ಪು ತಾನೆ? ಸುಮಾರು ದಿನಗಳಿಂದ ನಾವು ನಿಮ್ಮನ್ನು ನೋಡ್ತಾನೇ ಇದ್ದೀವಿ. ಹಾಂ, ಇವಾಗ ಆಯ್ತು, ತೆಗೆ ನೆಕ್ಸ್ಟ್ ತೆಗೆಲ್ಲ ಗೊತ್ತಾಯ್ತು. ವಿಡಿಯೋ ಆಫ್ ಮಾಡಿ, ಓಕೆನಾ? ವಿಡಿಯೋ ಆಫ್ ಮಾಡಿ ಸರ್. ನೀವು ಇದು ಮಾಡ್ತಿರೋದು ಸರಿನಾ? ನಾನೇ ತಪ್ಪಿದೆ, ಆಯಿತು. ವಿಡಿಯೋ ಯಾರು ಇವ್ರನ್ನ ಕರೆಸಿ? ಮೈಕ್ ತಗೊಂಡು ಬನ್ನಿ. ಇವಾಗ ಜಸ್ಟ್ ಟೈಮಿಂಗ್ 9 ಗಂಟೆ ಸರ್ ನಮ್ಗೆ ಇರೋದು. ನಾವು 5 ಗಂಟೆ ತೆಗೆಯಲ್ಲ. ನೀವು ಟೈಮ್ ಎಷ್ಟು? 7:15 ತೆಗೆದಿದ್ದೀವಿ. ಇಲ್ಲ ಸರ್, 8 ಗಂಟೆ ತೆಗೆದಿದ್ದೀನಿ ಇವಾಗ ಜಸ್ಟ್. ಈಗ ಮಾತಾಡಿರೋ ರೆಕಾರ್ಡ್ ನನ್ನ ಹತ್ರ ಇದೆ. ಸರಿ ಸರ್, ಆಯ್ತು ಬಿಡಿ. ಅವ್ನು 5 ಗಂಟೆ ತೆಗೆಯೋ ಜನ ಅಲ್ಲ, ಪಬ್ಲಿಕ್ ಮಾಡಿ ನೆಕ್ಸ್ಟ್ ಟೈಮ್ ತೆಗೆಯಲ್ಲ ಬಿಡಿ. ಒಂದು ಸರ್ ಚಾನ್ಸ್ ಕೊಡ್ತೀನಿ, ಓಕೆನಾ? ನೆಕ್ಸ್ಟ್ ಟೈಮ್ ಮಾತ್ರ ಮಾಡೋದು, ನಮಗೆ ನೀವು ಆಕ್ಷನ್ ತಗೊಳ್ಳೋಕೆ ತೊಂದರೆ ಇಲ್ಲ ಸರ್. ಇನ್ನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ. ಇಲ್ಲ ಸರ್, ನಾನು ಇವತ್ತಿಗೆ ನಾನು ಬಂದು ಭೇಟಿ ಮಾಡ್ತೀನಿ. ನಾನು ಇವತ್ತು ಇಲ್ಲೇ ನೋಡಿ, ಎಕ್ಸೈಸರಿಗೆ ಕೊಟ್ಟು ಪೊಲೀಸರಿಗೆ ಡೆಲೈಟ್ ಮಾಡೋದು. ಹಾಂ, ಪೊಲೀಸರು ಯಾರಿಗೆ? ಪೊಲೀಸರು ಕೊಡ್ತಿದ್ದೀರಾ? ಎಷ್ಟು ಸರ್ ಪೊಲೀಸರ? ಅವ್ನು ಕರಿ, ಅಬಕಾರಿನ ಯಾರು ಅವನು? ಕಟ್ ಮಾಡಿ ಸರ್. ಅಬಕಾರಿ ಯಾವನ ಅವನು? ಕರೆಸಿ, ಅಬಕಾರಿನ ಕರೆಸಿರಿ. ಆಫ್ ಮಾಡಿ ಸರ್. ಆಯ್ತು, ಅಬಕಾರಿ ಡೋರ್ ಎಳಿಬೇಕು ಹೇಳಿ ಸರ್. ಅಬಕಾರಿನ ಯಾರು ತಗೊಂಡು ಹೋದ್ರು ಅಂತ ಹೇಳಿದೆಯಲ್ಲ, ಅಬಕಾರಿನ ಕರೆಸಿ. ಜಸ್ಟ್ ಜಕ್ಕೂರವ್ರು ಬಂದಿದ್ರು, ಮಾತಾಡಿ ಕಳಿಸಿದ್ವಿ. ವಿಡಿಯೋ ಮಾಡಿ, ನೆಕ್ಸ್ಟ್ ಟೈಮ್ ಹತ್ರ ಮಾಡಲ್ಲ. ಆಫ್ ಮಾಡಿ. ಅವನು ನಂಬರ್ ಕೊಡಿ, ಜಕ್ಕೂರ್ ನಂಬರ್ ಕೊಡಿ.
ಜಕ್ಕೂರ ನಂಬರ್ ಕೊಡಿ. ಇಲ್ಲ ಇಲ್ಲ ಅದು ಮುಚ್ಚಿಡಿ ಸರ್, ಯಾಕೆ ಸರ್? ಯಾಕೆ ಸರ್? ಏ ತಲೆಗೆ ಕ್ಲೋಸ್ ಮಾಡ್ತೀನಿ ಸರ್. ಹಾಂ ಕ್ಲೋಸ್ ಎಷ್ಟು ಸರ್? ಟೈಮ್ ಎಷ್ಟು ಸರ್ ನಮಗೆ? ಟೈಮ್ ಎಷ್ಟಾಗಿದೆ ಸರ್? ಹಾಂ ಎಷ್ಟು ಟೈಮಲ್ಲಿ ಓಪನ್ ಮಾಡಿದಾರಲ್ಲ ಇವರು. ಮಾತಾಡಿ ಬನ್ನಿ ಇವರೇ. ಹಾಂ ನೋಡಿ ಕುಡಿತಾ ಇದ್ದಾರೆ ಇವರು ಬೇಗನೆ. ಹಾಂ ಹಾಂ ಈ ಥರ ಮಾಡ್ತಾಯಿದ್ರೆ ಇಲ್ಲಿ ಪ್ರಕಾಶ್ ರೆಸಿಡೆನ್ಸಿ ಅವರು ಬೆಳಗ್ಗೆ ಟೈಮಿಂಗ್ಸ್ ನೋಡಿ ಓಪನ್ನಾಗೇ ಇದು ಮಾಡ್ತಿದ್ದಾರೆ. ಹಾಂ ಇವ್ರಿಗೆ ಹೇಳಿ ಒಂದ್ಸರಿ ವಾರ್ನಿಂಗ್ ಸಹಿತ ನಾವು ಕೊಟ್ಟಿದ್ವಿ. ಮತ್ತೆ ಇದೇ ಥರ ಮಾಡ್ತಾಯಿದ್ರೆ ಇವರು ನೋಡಿ ಬಿಟ್ಬಿಟ್ಟು ಆ ಕಡೆ ಹೋಗಿದ್ದಾರೆ. ಈಗ ನೋಡಿ ನೀವು ನೋಡಿ ಇದೆಲ್ಲ ಓಪನ್. ಹಾಂ ಬನ್ನಿ ನೋಡಿ ಕಾಲು ತೆಗೀರಿ. ನೋಡಿ ಅದು ವಿಡಿಯೋ ಆಗ್ತಿದೆ. ಇದು ಮಾಡಿ ನೋಡಿ ಬಂಧುಗಳೇ, ನೋಡಿ ನೀವೇ ನೋಡಿ ಎಷ್ಟು ಇದು ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಎಷ್ಟು ಏನದು ಎಷ್ಟೊಂದು ನಮ್ಮ ಮ್ಯಾನ್ ನೋಡಿ ಕಾಲು ಸಿಗಾಕೊಂಡಿದೆ ಅಂದ್ರೂ ಬಿಡ್ತಾ ಇಲ್ಲ ನೋಡಿ. ನೋಡಿ ಆ ಕಡೆಯಿಂದ ಪ್ರೆಸ್ ಮಾಡಿ ಇದು ಮಾಡ್ತಿದ್ದಾರೆ ನೋಡಿ. ಏನಕ್ಕೆ ನೋಡಿ ಓಡೋಗ್ತಿದ್ದಾರೆ. ಇದು ಸರಿನಾ? ನೋಡಿ ಹಾಂ ಯಾರು ಅಬಕಾರಿ ಬಂದ್ಬಿಟ್ಟು ಅಮೌಂಟ್ ಇಸ್ಕೊಂಡು ಹೋದ್ರಂತೆ. ಅಬಕಾರಿ ಈ ಥರ ಮಾಡ್ಬೋದಾ? ಹಾಂ ನೋಡಿ ಈ ಥರ ಮಾಡ್ತಿದ್ದಾರೆ. ಪ್ರಕಾಶ್ ರೆಸಿಡೆನ್ಸಿ ಹೋಟೆಲ್ ಆ್ಯಂಡ್ ಬಾರ್. ಟೈಮ್ ಎಷ್ಟಾಗಿದೆ? ಹಾಂ ಈ ರೀತಿ ಮಾಡ್ತಿದ್ದಾರೆ ಇವರು. ಹಾಂ ಒಬ್ಬರು ಇಲ್ಲ, ಈಗ ಎಲ್ಲರೂ ಹೋದರು. ಈ ಥರ ಮಾಡ್ತಾಯಿದ್ರೆ ಜನಗಳಿಗೆ ಏನು ಹೇಳಬೇಕು ಹೇಳಿ ಬಂಧುಗಳೇ, ನೀವೇ ಹೇಳಿ. ಹಾಂ ಪಾಪ ಇವ್ರಿಗೆಲ್ಲ ಕೊಟ್ಟು ಪಾಪ ಇವ್ರಿಗೆಲ್ಲ ಅನ್ಯಾಯ ಮಾಡ್ತಿದ್ದಾರೆ ಇವರೆಲ್ಲ. ಹಾಂ ಇಂಥ ಜನಗಳು ಹಾಂ ಬಡವ್ರಿಗೆಲ್ಲ ಕೊಟ್ಟು ಈ ಥರ ಮಾಡ್ತಿದ್ದಾರೆ. ಹಾಂ ಏನು ಮಾಡೋದು ಇವರಿಗೆಲ್ಲ? ಎಷ್ಟು ಓನರ್ ಹತ್ರ ಮಾತಾಡ್ಸಿ ನೀವು, ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಕೂಡ ಹೀಗೆ ಮಾಡಿದ್ರು. ಮತ್ತೆ ನೋಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಆ ನಂಬರ್ ಜಗದೀಶ್ ನಂಬರ್ ಕೊಡು, ಅವ್ರು ಮಾತಾಡ್ಕಂತ. ಇನ್ನೊಂದಿಗಿದೆ ನಂಗೆ ಗೊತ್ತಾದ್ರೆ ಅವ್ರೇನ್ ತಗಂತಾರ ಕಾನೂನು ಇದ್ರಿ, ನಾವೇನು ಮಾತಾಡೋಕ್ಕಾಗಲ್ಲ. ಅದು ಕಾನೂನೇ ಪ್ರೀತಿಸ್ಬೇಕು ಅಷ್ಟೇ. ಯಾಕೆ ಸರ್ ಬೇಜಾರು ಅಲ್ವಾ? ನೀವು ನೋಡಿ ಕುಡಿ ಅದೇ ವೆಹಿಕಲ್ ಅಲ್ಲಿ ಬರ್ತಾರೆ, ಕುಡಿತಾರೆ, ಅದೇ ವೆಹಿಕಲ್ ತಗೊಂಡು ಹೋಗ್ತಾರೆ. ಸ್ಕೂಲ್ ವೆಹಿಕಲ್ ಓಡಾಡ್ತವೆ. ಕೇಳೋದಕ್ಕೆ ಬರ್ಬೋದು, ಬರ್ಬೋದು ಅಂತ ನೀವು ಮಾಡ್ತಾರ ತಪ್ಪು ಇರೋದ್ರಿಂದ ನಾವು ಬಂದಿದ್ದೀವಿ. ನೀವು ಮಾಡದೇ ಇದ್ರೆ ನಾವು ಯಾಕೆ ಬರ್ತೀವಿ? ಯಾಕೆ ಮಾಡಿದ್ವಿ ಸರ್? ನೀವು ಯಾಕೆ ಮಾಡಿದ್ರಲ್ಲ ಸರ್? ಸರಿ ಬನ್ನಿ ಮೇಡಮ್ ಅವರೇ, ಬಾಗ್ಲಾಕ್ತಿ ಹೋಗ್ಲಿ. ನಾವು ಬಾಗ್ಲ ಹಾಕೋದು ಬೇಡ ಸರ್. ಪೊಲೀಸರು ಬರ್ತಾರೆ, ಆಮೇಲೆ ಮಾಡಿ. ಬಾಕ್ಲ ಹಾಕೊಂಡು ಬಂದಿದ್ವಿ.
ಮಾಡ್ಕೊಂಡು ಹೋಗ್ತೀವಿ. ಅದನ್ನೇನು ಹೇಳ ಸರ್, ನಾವು ಮಾಡಿದ್ದೀವಿ, ಮಾಡ್ಕೊಂಡು ಹೋಗ್ತೀವಿ, ನೀವು ಟೆನ್ಷನ್ ತಗೋಬೇಡಿ ಸರ್. ತಗೋಬೇಡಿ ಅಷ್ಟೇ ನೀವು. ಹಾಂ 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 ಹೇಳಿ ಸರ್, ಹೇಳಿ ಸರ್. ಆಮೇಲೆ ಅಲ್ಲ ಸರ್, ಬಡವರಿಗೆ ಎಷ್ಟೊತ್ತಿಗೆ ಬೇಕಾದ್ರೆ ಅಷ್ಟೊತ್ತಿಗೆ ನೀವು ಓಪನ್ ಮಾಡಿ ಕೊಡಿ ಅಂತ ನಿಮಗೆ ಕೊಟ್ಟಿರೋದ ಲೈಸೆನ್ಸು. ಬೆಳಗ್ಗೆ ತೆಗೆದುಬಿಟ್ಟು ಬೆಳಗ್ಗೆ ಒಂದು ರೇಟು ಕೆಳಗಡೆ ಓಪನ್ ಮಾಡಿತ್ತಂದ್ರೆ ಇನ್ನೂ ಮಾತಾಡ್ತಿದ್ದೀರಲ್ಲ ಸರ್ ನೀವು. ಸರ್ ಒಂದು ನಿಮಿಷ ಇರಿ ಸರ್, 5 ಗಂಟೆಗೆ ಅಲ್ಲಿ ಹೋಗಿ ಅಂತ ನೀವು ಹೇಳ್ತಾ ಇದ್ದೀರ ಅಂದಮೇಲೆ ನೀವು ಮಾಡ್ತಿರೋದು ಅದೇ ಸಲ್ವಾ ಸರ್? ನೀವು ಮಾಡೋದು ಕರೆಕ್ಟಾಗಿದ್ದು ಇನ್ನೊಬ್ರ ಹತ್ರನೂ ಹೋಗಿ ಅಂತ ಹೇಳ್ಬೋದು. ನೀವು ಮಾಡ್ತಾರೋ ತಪ್ಪು. ನಿಮ್ಮಿಂದ ಕಂಪ್ಲೇಂಟ್ ಬಂದಿದೆ ನಮಗೆ, ನಾವು ಬಂದಿದ್ದೀವಿ. ಅಲ್ಲಿಗೆ ಹೋದ್ರೂ ಅಲ್ಲಿಗೂ ಮಾಡ್ತೀವಿ ಸರ್. ಸಮಾಜದಲ್ಲಿ ಯಾವ ಕಡೆ ಇದ್ರೂ ನಾವು ಹೋಗಿ ಮಾಡೇ ಮಾಡ್ತೀವಿ, ಕೇಳ್ತೀವಿ. ನಾವು 5 ಗಂಟೆಗೆ ಹೋಗಿ ಮಾಡೋ ಅಂತಾರೆ. ಅವ್ರ ಹತ್ರನೂ ನೀವು ಹೋಗಿ ಕೇಳ್ಬೋದು, ಯಾಕೆ ಮಾಡ್ತಿದ್ದೀರಾ ಅಂತ. ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಇದೆ ಅಂದಮೇಲೆ ನಿಮಗೆ ಸಮಾಜದ ಕೇಳ್ಬೋದಲ್ಲ ಅಂತ ಹೇಳಿದ್ಮೇಲೆ ನೀವು ಅದನ್ನ ಮಾಡ್ಬೋದು. ಅಲ್ಲಿನೂ ಹೋಗಿ ನೀವು ಕೇಳ್ಬೋದು, ಕೇಳ್ಬೋದು. ರೆಕಾರ್ಡ್ ಮಾಡ್ದವ್ರೆ. ಬೇಡ ಅಂತಂದ್ವಿ. ಹೌದು, ಓಪನ್ ಪೊಲೀಸರು ಬರೋವಾಗ ಇರ್ಲಿ, ಕುತ್ಕೊಂಡಾದ್ಮೇಲೆ ಅದನ್ನೆಲ್ಲ ರೆಕಾರ್ಡ್ ಮಾಡಾದ್ಮೇಲೆ ಮತ್ತೆ ಈ ಪೊಲೀಸರು ಬರುವಾಗ ಏನಕ್ಕೆ ಮುಚ್ಚುತ್ತಿದ್ದೀರಾ ಅಂತ ಹೇಳಿದ್ ಕರೆಕ್ಟೇ. ಪೊಲೀಸ್ ಬರ್ಬೇಕಾದ್ರೆ ಏನಕ್ಕೆ ಮುಚ್ತಾ ಇದ್ದೀರಾ? ಕೊಡಿ ಬಾಕಿ MC ಕೊಡೋಣ ಒಂದು. MC ಕೊಡಿ. ಕಡಲೆಪುರಿ ಕೊಡೋಣ ಹಂಗೆ. ಯಾವುದು ರಮ್ಮ ಬ್ರ್ಯಾಂಡಿಂಗ್ ವಿಸ್ಕಿ ಇದೆಯಾ? ಹಾಂ ರೇಟ್ ಜಾಸ್ತಿ ಇಲ್ವಾ? ರೇಟ್ ಜಾಸ್ತಿ ಅಮೃತ ఏంటి 170 ಆಗುತ್ತೆ. ಇದು ರಮ್ಮ ಆದರೆ 110. ಅಮೃತ 90, ಹ್ಯಾವರ್ಸ್ 90. ಅಮೃತ 90, ಹ್ಯಾವರ್ಸ್ 90. ವಿಸ್ಕಿ ಜಾಸ್ತಿ ರೇಟ್ ಆಗಿದೆಯಾ? ಯಾವಾಗಿಂದ? ಬೆಳಗ್ಗೆ ಟೈಮ್ 5 ರೂಪಾಯಿ ಜಾಸ್ತಿ. ಯಾವಾಗ? ಬೆಳಗ್ಗೆ ಟೈಮಾ? ಮಾಮೂಲಿ ಅಂದರೆ ಮಾಮೂಲಿ 5-10 ಕಮ್ಮಿ ಆಗುತ್ತೆ.